ನನ್ನ ಬ್ರದರ್ ಯೇಸುದಾಸ್ ಕಾರವಾರ ಜಿಲ್ಲೆಯ ಶಿರ್ಸಿ ತಾಲೂಕಿನ ಎಕ್ಕಮೇನು ಅಂತ ಒಂದು ಗ್ರಾಮದಲ್ಲಿ, ಹುಬ್ಬಳ್ಳಿ ಶಿರ್ಸಿ ಮಾರ್ಗದ ಗ್ರಾಮದಲ್ಲಿ ಸರ್ವಧರ್ಮ ಸ್ನೇಹ ಆಶ್ರಮ ಅನ್ನುವಂತಹ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ. ಸೊ ನಮ್ಮ ಈ ಒಂದು ಆಶ್ರಮದ ಪ್ರತಿ ವರ್ಷ ಕೂಡ ರಾಜ್ಯದ ವಿಭಿನ್ನ ಜಿಲ್ಲೆಯಲ್ಲಿ ನಾವು ಮಕ್ಕಳಿಗೋಸ್ಕರ, ವಿಶೇಷವಾಗಿ 8ರಿಂದ PUC ಮಕ್ಕಳಿಗೋಸ್ಕರ, ಅವರ ಪ್ರಗತಿಗೋಸ್ಕರ ನಾವು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸ್ತೀವಿ. ಅದು ಈ ವರ್ಷ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸೇಂಟ್ ಮೇರಿ ಶಾಲೆಯ ಸಹಯೋಗದಲ್ಲಿ ನಾವು ಆಯೋಜಿಸಿದ್ದೇವೆ. ಒಂದು ವಾರದ ಈ ಕಾರ್ಯಾಗಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು, ತರಬೇತಿಗಳನ್ನು ನಾವು ನಾಡಿನ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳನ್ನು, ತರಬೇತಿಗಳನ್ನು ಕರೆಸಿಕೊಂಡು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಇವತ್ತಿನ ಕಾರ್ಯಕ್ರಮ ಆಗಿತ್ತು, ಹಳೆ ನಾಣ್ಯಗಳ ಸಂಗ್ರಹದ ಪ್ರದರ್ಶನ. ಸೊ ಇದು ಬಹಳ ಅಗತ್ಯ ವಿಷಯ ಅಂತ ನನಗೆ ಅನಿಸ್ತು. ಯಾಕಂದರೆ ಆ ನಾಣ್ಯಗಳನ್ನು ಗಮನಿಸುವಾಗ, ನೋಡುವಾಗ ನಮ್ಮ ಹಿಂದಿನ, ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಎಲ್ಲವೂ ಕೂಡ ಆ ನಾಣ್ಯದಲ್ಲಿ ನಮಗೆ ಕಾಣ್ತಾ ಇತ್ತು. ಸೊ ಇದು ಮಕ್ಕಳಿಗೆ ಒಂದು ಸ್ವಲ್ಪ ಪರಿಚಯಿಸಿದರೆ ಅವರ ಬದುಕಿನಲ್ಲಿ ಇತಿಹಾಸದ ಸ್ವಲ್ಪ ಪರಿಚಯ ಕೂಡ ಆಗಲಿ. ಮತ್ತು ಯಾವ ರೀತಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಇರುವಂಥ ನಾಣ್ಯಗಳನ್ನು, ಬೆಳ್ಳಿ ನಾಣ್ಯ, ಬಂಗಾರದ ನಾಣ್ಯ, ಬಿಲ್ಲೆಗಳು, ವಿದೇಶದ ನಾಣ್ಯಗಳು ನೋಡುವಂತಹ ಭಾಗ್ಯ ಕೂಡ ಈ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ಅದರ ಪರಿಚಯ ಆಗಬೇಕು, ದರ್ಶನ ಆಗಬೇಕು, ಪ್ರದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಾಗಾರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದನ್ನು ಎಲ್ಲ ಶಿಬಿರಾರ್ಥಿಗಳು ವೀಕ್ಷಿಸಿದರು, ತುಂಬ ಖುಷಿಪಟ್ಟಿದ್ದಾರೆ, ತುಂಬ ಅಭಿಮಾನವನ್ನು ನೋಡಿದ್ದಾರೆ, ಪ್ರಶ್ನೆ ಮಾಡ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು, ಆಸಕ್ತಿಯಿಂದ, ಕ್ಯೂರಿಯಾಸಿಟಿಯಿಂದ ಅದನ್ನು ಗಮನಿಸ್ತಾ ಇದ್ದರು. ನನಗೆ ಭಾಳ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ, ಮಕ್ಕಳಿಗೆ ನಾಣ್ಯ ಪ್ರದರ್ಶನವನ್ನು ನೋಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ. ಇದನ್ನು ಆಯೋಜಿಸಿದಂತಹ ಸಂಘಟಕರಿಗೆ ತುಂಬ ಶ್ರಮಪಟ್ಟು ಇದನ್ನು ಸಂಗ್ರಹಿಸಿಕೊಂಡು ಎಷ್ಟೊಂದು ವರ್ಷಗಳಿಂದ ಸಂಗ್ರಹಿಸಿ ನಮಗೆ ಅದರ ದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಂಬಾರ್ ಅವರಿಗೂ ಕೂಡ ನಾನು ಬಹಳ ಆಭಾರಿಯಾಗಿದ್ದೀನಿ. ನಮ್ಮ ಆಶ್ರಮದ ಪರವಾಗಿ ಮತ್ತು ಎಲ್ಲ ಶಿಬಿರಾರ್ಥಿಗಳ, ನಾಡಿನಿಂದ ವಿಭಿನ್ನ ಜಿಲ್ಲೆಯಿಂದ ಬಂದಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಅವರ ಜ್ಞಾನವನ್ನು ಈ ಮೂಲಕ ಹೆಚ್ಚಿಸಿದ್ದಕ್ಕೆ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು.